ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 78ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಅಯ್ಯೋ, ಇದೇನಾಗೋಯ್ತು? ಛೇ! ತಲೆ ಮೇಲೆ ಕೈ ಹೊತ್ತು ಕುಳಿತ ಅಭಿ. ಭಾರ್ಗಮಾವ ಹೀಗೆ ಹೇಳ್ಬಿಟ್ರಲ್ಲ. ಅನಿಲ ಕೂಡ ಚಿಂತೆಯಿಂದ ಕುಳಿತ. ಹೆಚ್ಚು ಸಮಯ ತಳ್ಳೋದಕ್ಕಾಗೋದಿಲ್ಲ. ಅಜ್ಜಯ್ಯನ ಹತ್ರ ಎಲ್ಲ ವಿಷಯ ಹೇಳಬೇಕು. ಹೇಗೆ ಹೇಳಲಿ ಅಂತ ಕೇಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಆದ್ರೆ ಈಗ ನೋಡಿದ್ರೆ ಹೀಗಾಗೋಯ್ತಲ್ಲ. ಅಭಿಯ ದನಿಯ ಕಳವಳ ಅನಿಲ್ನನ್ನೂ ತಾಕಿತ್ತು. ಒಂದು ಕೆಲಸ ಮಾಡೋಣ, ಭಾರ್ಗವ್ ಮಾವನ ಹತ್ರ ಕುತ್ಕೊಂಡು ಇನ್ನೊಂದ್ಸರಿ ಮಾತಾಡೋಣ. ಅವರಿಗೆ ಇರೋ ವಿಷಯ ಸಂದರ್ಭ ಎರಡನ್ನೂ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ಈಗ ನೀನು ತುಂಬಾ ಟೆನ್ಷನ್ ತಗೊಳ್ಬೇಡ, ನೋಡೋಣ ಮುಂದೆ ಏನ್ ಮಾಡೋದು ಅಂತ. ಅನಿಲ ಅಭಿಯ ಹೆಗಲ ಸುತ್ತ ಕೈ ಬಳಸಿ ಧೈರ್ಯ ಹೇಳಿದ. ಆದಷ್ಟು ಬೇಗ ಮಾತಾಡ್ಬೇಕು ಅನಿಲ. ಇನ್ನೊಂದು ವಾರ 10 ದಿನದೊಳಗೆ ಅಪ್ಪಾಜಿ ಇಂಡಿಯಾಕ್ಕೆ ಬರ್ತಾರೆ. ಅಷ್ಟರಲ್ಲಿ ಅಭಿಗೆ ಇನ್ನೂ ವಿಷಯ ತಿಳಿಸುವುದು ಹೇಗೆ ಎಂಬ ಗೊಂದಲ, ಜೊತೆಗೆ ಘನಪಾಠಿಗಳು ವಿಷಯವನ್ನು ಹೇಗೆ ತೆಗೆದುಕೊಳ್ಳುತ್ತಾರೋ ಎಂಬ ಭಯ. ಯಶೋಧ, ಗ್ರಂಥ ಪಠಣ ಮಾಡುತ್ತಿದ್ದ ಘನಪಾಠಿಗಳು ಹೆಂಡತಿಯನ್ನು ಕರೆದರು. ಅಂದೇಕೋ ಕೋದಂಡರಾಮನ ನೆನಪು ಬಹುವಾಗಿ ಕಾಡುತ್ತಿತ್ತು ಯಶೋಧಜ್ಜಿಗೆ. ಕೋದಂಡ ಚಿಕ್ಕವನಿದ್ದಾಗಿನ ಬಟ್ಟೆ ಪುಸ್ತಕ ಎಲ್ಲ ಇದ್ದ ಪೆಟ್ಟಿಗೆಯನ್ನು ತೆಗೆದು ಅದರಲ್ಲಿದ್ದ ಒಂದು ಕಸೆ ಅಂಗಿಯನ್ನು ತಮ್ಮ ಎದೆಗೆ ಒತ್ತಿ ಹಿಡಿದು ದುಃಖಿಸುತ್ತಾ ಕುಳಿತಿದ್ದರು ಯಶೋಧಜ್ಜಿ. ಯಶೋಧ, ಇನ್ನೊಮ್ಮೆ ಕೂಗು ಹಾಕಿದರು ಘನಪಾಠಿಗಳು. ಪತಿಯ ಕೂಗು ಕೇಳಿ ಗಡಬಡಿಸಿ ಕೈಲಿದ್ದ ಅಂಗಿಯನ್ನು ಪೆಟ್ಟಿಗೆಯೊಳಗೆ ಸರಿಸಿ ಪೆಟ್ಟಿಗೆಯ ಬೀಗ ಹಾಕಿ ಅದನ್ನು ಮಂಚದ ಕೆಳಗೆ ಸರಿಸುವುದರ ಒಳಗಾಗಿ ಘನಪಾಠಿಗಳು ಹೆಂಡತಿಯನ್ನು ಅರಸುತ್ತಾ ಕೋಣೆಯೊಳಗೆ ಬಂದು ಬಿಟ್ಟರು. ಹೆಂಡತಿ ಪೆಟ್ಟಿಗೆಯನ್ನು ಮಂಚದ ಕೆಳಗೆ ತಳ್ಳುವುದನ್ನು ಕಂಡುವರಿಗೆ ತಿಳಿದು ಹೋಗಿತ್ತು ಇಷ್ಟು ಹೊತ್ತಿನವರೆಗೂ ತಾವು ಕರೆದರೂ ಹೆಂಡತಿ ಯಾಕೆ ಬಳಿ ಬರಲಿಲ್ಲ ಎಂಬುದು. ಇಷ್ಟಾದ್ರೂ ನಿನಗಿನ್ನೂ ಒಂದು ಮೋಹ ಹೋಗಿಲ್ಲ ಅಲ್ವಾ ಯಶೋಧ? ಹೆತ್ತೊಡ್ಲಿಗ್ ಬೆಂಕಿ ಇಟ್ಟು ಹೋದೋನ್ಮೇಲೆ ಮಮತೆ ನಿಂಗಿನ್ನೂ ಆರಿಲ್ಲ. ಎಷ್ಟು ಬಾರಿ ಹೇಳಿದೀನಿ ನಿನಗೆ, ಆ ಮನೆ ಹಾಳ ನೆನಪು ಕೂಡ ಈ ಮನೇಲಿ ಬೇಡ ಅಂತ. ಆದ್ರೆ ನೀನೆಲ್ಲಿ ನನ್ನ ಮಾತು ಕೇಳ್ತೀಯ? ಘನಪಾಠಿಗಳು ಹೆಂಡತಿಯ ಮೇಲೆ ಕೋಪಗೊಳ್ಳುವುದು ಇದೊಂದು ವಿಷಯಕ್ಕೆ ಮಾತ್ರ. ನಾನು ಅವನು ನೆನಪಿಸ್ಕೊಳ್ಬಾರ್ದು ಅಂತಾನೆ ಹೃದಯನ ಕಲ್ ಮಾಡ್ಕೊಂಡಿರ್ತೀನಿ. ಆದ್ರೆ ಏನ್ ಮಾಡೋದು, ತಾಯಿ ಹೃದಯ ಎಲ್ಲ ಸಾರಿನೂ ಬುದ್ಧಿ ಮಾತು ಕೇಳೋದಿಲ್ಲ. ಎಷ್ಟೇ ಬೇಡ ಅನ್ಕೊಂಡ್ರು ಅವನ್ ನೆನಪಾಗಿ. ಮುಂದೆ ಮಾತನಾಡಲು ಆಗದೆ ಬಿಕ್ಕಿದರು. ನಾವು ಬೇಡ ಅಂತ ಎಡಗಾಲಲ್ಲಿ ಒದ್ದೋದ ಆ ಮಗನ ನೆನಪಿಸ್ಕೊಂಡು ಕೊರಗತ್ತೆ ನಿನ್ ಹೃದಯ. ಆದ್ರೆ ನಮ್ಮನ್ನೇ ತನ್ನ ಹೆತ್ತೋರ್ ತರ ನೋಡ್ಕೊಳ್ತಾ ತನ್ನ ಮನ್ಸಿನ ದುಃಖನ ಒಂದು ಸಾರಿ ಆದ್ರೂ ಎತ್ತಾಡದೆ ತನ್ನ ಜನ್ಮ ಸವಿಸ್ತಾ ಇರೋ ಜಾನು ಬಗ್ಗೆ ಒಂದಿಷ್ಟಾದ್ರೂ ಕರುಣೆ ತೋರ್ತಾ ನಿನ್ ಮನ್ಸು? ಘನಪಾಠಿಗಳು ಬಿಗುವಾಗಿ ನುಡಿದರು. ಯಾಕೆ ಹೀಗೆ ಹೇಳ್ತೀರಾ? ನಂಗೂ ಜಾನು ನೋವು ಅರ್ಥ ಆಗುತ್ತೆ. ಯಶೋಧಜ್ಜಿ ಒದ್ದೆ ಸ್ವರದಲ್ಲಿ ಹೇಳಿದರು. ನಿನಗೆ ಜಾನು ನೋವು ಅರ್ಥ ಆಗುತ್ತಾ? ನಿನಗೆ ಅರ್ಥ ಆಗಿದ್ರೆ ನೀನ್ ಈ ರೀತಿ ನಡ್ಕೊಳ್ತಾ ಇದ್ಯಾ? ವ್ಯಂಗ್ಯವಾಗಿ ಕೇಳಿದರು. ನಾನೇನಂತದ್ ಮಾಡ್ದೆ ರೀ? ಯಶೋಧಜ್ಜಿ ಅವರಿಗೆ ಅವರ ತಪ್ಪು ತಿಳಿಯಲಿಲ್ಲ. ನಿನ್ನೆ ರಾತ್ರಿ ಎಂದವರು ಉತ್ತರೀಯದಿಂದ ತಮ್ಮ ಕಣ್ಣನ್ನು ಒರೆಸಿಕೊಂಡು ನಾನು ಎಲ್ಲ ಕೇಳಿಸ್ಕೊಂಡೆ ಎಂದರು ಘನಪಾಠಿಗಳು. ಕ್ಷಮಿಸ್ಬಿಡಿ ಅಂದ್ರೆ ನನಗೆ ಆ ಹೊತ್ತಲ್ಲಿ ನನ್ನ ನೋವೇ ದೊಡ್ಡದಾಗಿ ಕಾಣಿಸ್ತು. ಕನ್ಸಲ್ಲಿ ಕೋದಂಡು ನೋಡಿ ಎಂದು ಹೇಳಿದವರು, ತಪ್ಪಾಯ್ತು ರೀ, ಇನ್ಮೇಲೆ ಹಾಗೆಲ್ಲ ಮಾಡಲ್ಲ ಎಂದು ಬಿಕ್ಕಿದರು. ಯಶೋಧ, ಪ್ರತಿ ಸಾರಿ ಇದೇ ಮಾತು ಹೇಳ್ತೀಯ, ಆದ್ರೆ ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತೀಯ. ನಿನ್ನ ಕನ್ಸಲ್ಲಿ ಅವನಿಗೆ ಆಪತ್ತು ಒದಗಿದೆ ಅನ್ಸಿದ್ರೆ ಪಾಪ ಆ ಮಗು ಇಲ್ಲಿ ವ್ರತ ಉಪವಾಸ ಅಂತ ತನ್ನನ್ನು ತಾನು ದಂಡಿಸ್ಕೊಳುತ್ತೆ. ನೀನೇನೋ ಅವಳೆದುರಿಗೆ ನಿನ್ ಸಂಕಟ ಎಲ್ಲ ಬಿಚ್ಚಿಟ್ಟು ಹಗುರಾಗ್ತೀಯ. ಆದ್ರೆ ಜಾನು ತನ್ನ ಸಂಕಟನ ಯಾರ ಮುಂದೆ ಹೇಳ್ಕೊಳ್ಬೇಕು? ಅವಳು ಕಣ್ಣೀರ್ ಒರೆಸೋರು ಯಾರಿದ್ದಾರೆ? ನಿನ್ನ ಮಗನಿಂದಾಗಿ ಅವಳ ಜೀವನ ಪೂರ್ತಿ ಬರಡಾಗಿ ಕಳೆದೋಗಿದೆ. ಏನ್ ಸುಖ ಕಂಡಿದೆ ಹೇಳು ಆ ಮಗು? ಏನೋ ಇದ್ದಿದ್ರಲ್ಲೇ ಸಮಾಧಾನವಾಗಿ ದೇವ್ರು ದಿಂಡ್ರು ಅಂದ್ಕೊಳ್ತಾ ದೀನ್ ದಲಿತರ ಸೇವೆ ಮಾಡ್ಕೊಂಡು ನೆಮ್ಮದಿಯಾಗಿರುತ್ತೆ ಆ ಹುಡುಗಿ. ಆದ್ರೆ ನೀನ್ ಅದಕ್ಕೂ ಕಲ್ಲು ಹಾಕ್ತೀಯ.
ಯಶೋಧ ಘನಪಾಠಿಗಳ ಕಾಲ ಬಳಿ ಕುಸಿದರು. ತಪ್ಪಾಯ್ತು ರೀ, ತಪ್ಪಾಯ್ತು. ಇನ್ಮೇಲೆ ಹೀಗೆ ಮಾಡಲ್ಲ. ಕಣ್ಣೀರು ಪತಿಯ ಪಾದಕ್ಕೆ ಅಭಿಷೇಕವಾಯಿತು. ಅಣ್ಣ, ಏನೋ ಮುಖ್ಯವಾದ ವಿಷಯ ಅಂತ ಹೇಳಿದೆ. ಅಣ್ಣ ಹೇಳಿದ ಹಾಗೆ 10 ಗಂಟೆ ಹೊತ್ತಿಗೆ ನದಿ ದಡದ ಮಂಟಪದ ಬಳಿ ಬಂದಿದ್ದರು ಜಾನಕಿ. ಗಂಡನ ಮನೆ, ತವರು ಮನೆ ಎರಡೂ ಒಂದೇ ಊರಿನಲ್ಲಿ ಇದ್ದರೂ ಅಣ್ಣನನ್ನು ಭೇಟಿಯಾಗಲು 3ನೇ ಜಾಗಕ್ಕೆ ಬಂದಿದ್ದು ಬೇಸರವಾಗಿದ್ದರೂ ಸದ್ಯ ಇಷ್ಟಾದರೂ ಭೇಟಿ ಮಾಡಲು ಆಯ್ತಲ್ಲ ಎಂಬ ಸಂತಸ ಕೂಡ ಜಾನಕಿಯವರ ಮನಸ್ಸಲ್ಲಿತ್ತು. ಭೂಮಿ ಮದ್ವೆ ಬಗ್ಗೆ ಮಾತಾಡೋಣ ಅಂತ ಕರೆದೆ. ಅನಿಲ ಆ ಹುಡುಗ ಅಭಿಗೆ ಭೂಮಿನ ಕೊಡೋದು ಅಂತ ಹಠ ಮಾಡ್ತಾ ಇದ್ದಾನೆ. ಭೂಮಿ ಕೂಡ ಆ ಹುಡುಗನ್ನ ತುಂಬಾನೇ ಹಚ್ಕೊಂಡಿದ್ದಾಳೆ. ಹಾಗಾಗಿ ತಡ ಮಾಡೋದು ಒಳ್ಳೇದಲ್ಲ ಅನ್ನಿಸ್ತು ಎಂದರು ಜಗನ್ನಾಥ. ಸರಿಯೇ ಅಣ್ಣ, ಇಷ್ಟು ದಿನ ನಾನು ನೋಡಿರೋ ಹಾಗೆ ಹುಡುಗ ಯೋಗ್ಯ, ನಮ್ಮ ಭೂಮಿನ ಚೆನ್ನಾಗಿ ಬಳಸ್ತಾನೆ. ಜಾನಕಿಯವರ ಸ್ವರದಲ್ಲಿ ಅಭಿಯ ಬಗ್ಗೆ ನಂಬಿಕೆ ಇತ್ತು. ಬರೀ ಕುರುಡು ನಂಬಿಕೆಯಲ್ಲಿ ನಮ್ಮ ಹುಡುಗಿನ ಅವನ ಕೈಲಿಟ್ಬಿಡೋಣ ಅಂತೀಯಾ? ಪ್ರಶ್ನಿಸಿದರು ಜಗನ್ನಾಥ. ಮತ್ತೇನ್ ಮಾಡ್ಬೋದು ಅಂತೀಯ ಅಣ್ಣ? ಜಾನಕಿ ಅಚ್ಚರಿಯಿಂದ ಪ್ರಶ್ನಿಸಿದರು. ನಮ್ಮ ಹುಡುಗಿ ಅವ್ರ ಮನೆ ಸೇರಿದ ಹಾಗೆ ಅವ್ರ ಹುಡುಗಿ ನಮ್ಮನೆ ಸೇರಿದ್ರೆ? ನಿಧಾನವಾಗಿ ಹೇಳಿದರು ಜಗನ್ನಾಥ. ಅಂದ್ರೆ ಅರ್ಥವಾಗಲಿಲ್ಲ ಜಾನಕಿಯವರಿಗೆ. ಬೆಳಿಗ್ಗೆ ನಿನ್ ಜೊತೆ ಇದ್ದ ಹುಡುಗಿನ ನಮ್ಮ ಮನೇಲಂಗ್ ತಂದ್ಕೊಂಡ್ರೆ ಎಂದ ಅಣ್ಣನನ್ನು ಅವಕ್ಕಾಗಿ ಅಚ್ಚರಿಯಿಂದ ನೋಡಿದರು ಜಾನಕಿ. ಅಣ್ಣನ ಯೋಚನೆ ಸರಿಯೋ ತಪ್ಪೋ ತಿಳಿಯದೆ ಮೌನವಾಗಿ ನಿಂತರು. ಅಮ್ಮ, ಒಂದ್ ಲೋಟ ಕಾಫಿ, ರೂಮಿನಿಂದ ಕೂಗಿದ ಅನಿಲ. ಬಟ್ಟೆ ಬದಲಾಯಿಸಿ ಕೈಕಾಲು ತೊಳೆದು ಬಂದರೂ ಭಾಮ ಅವರು ಇನ್ನು ಕಾಫಿ ಕೊಡದೇ ಇದ್ದಾಗ ತಾನೇ ಅಡಿಗೆ ಕೋಣೆಯ ಬಳಿ ಹೋಗಿದ್ದ. ಭಾಮ ಚಪಾತಿ ಲಟ್ಟಿಸುತ್ತಿದ್ದರೆ ಭಾರತಿ ಬೇಯಿಸುತ್ತಿದ್ದಳು. ಒಂಚೂರು ಕಾಫಿ ಕೊಡಮ್ಮ ಅಂದ್ರೆ ನೀನಿಲ್ಲಿ ಚಪಾತಿ ಮಾಡ್ತಾ ಇದೀಯಾ? ಭೂಮಿ ಎಲ್ಲಿ ಹೋದ್ಲು ಕೇಳುತ್ತಾ ಗೋಡೆಗೆ ಒರಗಿಸಿ ಇಟ್ಟಿದ್ದ ಮಣೆ ತೆಗೆದುಕೊಂಡು ಅಲ್ಲಿಯೇ ಹಾಕಿಕೊಂಡು ಕುಳಿತ. ಈಗ ಕಾಫಿ ಕುಡಿದ್ರೆ ಊಟ ಸೇರುತ್ತಾ ಹೇಳು? ಅದಕ್ಕೆ ಕಾಫಿ ಕೊಡ್ಲಿಲ್ಲ. ಹೆಂಗಿದ್ರು ಅಡುಗೆ ಆಗಿದೆ, ಊಟ ಮಾಡಿ ಮುಗಿಸ್ಬಿಡು, ಚಪಾತಿ ಲಟ್ಟಿಸುತ್ತಲೇ ಹೇಳಿದರು. ಸರಿ, ನಂಗೂ ಹಸುವಾಗಿದೆ, ಬಡಿಸ್ಬಿಡು. ಅಪ್ಪ ಅಜ್ಜಿ ಏನು ಊಟ ಆಯ್ತಾ? ಭೂಮಿ ಭೂಮಿ ಏನು ಮಾಡ್ತಾ ಇದ್ದಾಳೆ? ಅವಳು ಊಟ ಆಯ್ತಾ? ಎಲ್ಲರನ್ನೂ ವಿಚಾರಿಸಿಕೊಂಡ. ಅಜ್ಜಯ್ಯ ಎಷ್ಟೊತ್ತಿನವರೆಗೂ ಊಟ ಮಾಡದೆ ಇರ್ತಾರ ಹೇಳು? ಅವ್ರದ್ದೆಲ್ಲ ಆಯ್ತು. ನಿನ್ನಪ್ಪ ಇವತ್ತೊಂದು ಪೂಜೆ ಮಾಡಿಸ್ಬರಕ್ಕೆ ಹೋಗಿದ್ರು, ಅಲ್ಲೇ ಊಟ ಆಗುತ್ತೆ ಅಂತ ಹೇಳಿದ್ರು. ಭೂಮಿ ಯಾಕೋ ಊಟಕ್ಕೆ ಬಂದಿಲ್ಲ, ಆವಾಗಲೇ ಕರೆದೆ, ಆಮೇಲೆ ಮಾಡ್ತೀನಿ ಇಂದ್ಲು ಹೇಳಿದ ಭಾಮ ಅನಿಲ್ನಿಗೆ ತಟ್ಟೆ ಇಟ್ಟು ಕುಡಿಯುವ ನೀರಿನ ಲೋಟದಲ್ಲಿ ನೀರು ತುಂಬಿ ಪಕ್ಕದಲ್ಲೇ ಇಟ್ಟರು. ಭೂಮಿ ಊಟ ಆಗಿಲ್ವಾ? ಅವಳನ್ನು ಕರ್ಕೊಂಬರ್ತೀನಿರು, ಅವಳಿಗೂ ತಟ್ಟೆ ಹಾಕ್ಬಿಡು ಎನ್ನುತ್ತಾ ಭೂಮಿಯ ಕೋಣೆಯ ಕಡೆ ಧಾವಿಸಿದ. ಭೂಮಿ ರೂಮಿನಲ್ಲೇ ಉಳಿದಳೆ ಎಂದರೆ ಅವನ ಮನಸ್ಸಿಗೇನೋ ಕಸಿವಿಸಿ. ಅವಳ ಮನಸ್ಸಿಗೆ ನೋವಾಗುವಂತೆ ಯಾರಾದರೂ ಮಾತನಾಡಿದ್ದರೇ ಎಂಬ ಕಾಳಜಿ. ಭೂಮಿ ಇಂದು ತನ್ನ ಇನಿಯನ ನೆನಪಲ್ಲೇ ಕೋಣೆಯಲ್ಲೇ ಕುಳಿತಿದ್ದಾಳೆ ಎಂಬುದನ್ನು ಅರಿಯ. ಅಭಿಯ ತೋಳು ಸೇರಿದ್ದ ಸಿಹಿ ನೆನಪಲ್ಲೇ ಕುಳಿತಿದ್ದಳು ಭೂಮಿ. ಎದುರಿಗಿದ್ದ ಬಿಳಿಯ ಗೋಡೆ ನೋಡುತ್ತಾ ಕುಳಿತವಳ ಮುಖದಲ್ಲಿ ಅರಳಿದ್ದ ಸಣ್ಣ ನಗೆ ಅನಿಲ್ನ ಮನಕ್ಕೆ ತಂಪು ಎರೆದಿತ್ತು. ಭೂಮಿ, ಊಟಕ್ ಬಾ ಕರೆದಾಗ ಇಹಕ್ಕೆ ಬಂದವಳು ಹಸುವಿಲ್ಲ ಅಣ್ಣ ಎಂದಳು. ಅನಿಲ ನಸುನಗುತ್ತಾ, ಭೂಮಿ, ಪ್ರೀತಿಯಿಂದ ಮನಸ್ಸು ಮಾತ್ರ ತುಂಬುತ್ತೆ ಕಣೆ ಪೆದ್ದಿ, ಹೊಟ್ಟೆ ತುಂಬಲ್ಲ. ಹೊಟ್ಟೆಗೆ ಅನ್ನನೇ ಬೀಳ್ಬೇಕು ಛೇಡಿಸಿದ. ಅಣ್ಣನ ಕಡೆ ತಿರುಗಿ ಒಮ್ಮೆ ನಕ್ಕವಳು ಆಮೇಲೆ ಮೂತಿ ತಿರುಗಿಸಿ, ನಾನೇನು ಅಭಿ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಎಂದಳು. ನಾನು ಅಭಿ ಹೆಸರು ಹೇಳೇ ಇಲ್ಲ ನಕ್ಕ ಅನಿಲ. ಹೋಗ ಹುಸಿ ಮುನಿಸು ತೋರಿದಳು ಅಣ್ಣನ ಮೇಲೆ. ಭೂಮಿ ಬಾರೆ, ಹಸುವಾಗ್ತಾ ಇದೆ ಕರೆದವನ ಮೇಲೆ ದಯೆ ತೋರಿ ಅಡುಗೆ ಮನೆ ಕಡೆ ನಡೆದಳು. ಅರೆ ಭಾರತಿ, ಅಡುಗೆ ಮನೆ ಸೇರ್ಕೊಂಡ್ಬಿಟ್ಟಿದ್ದೀರಾ? ಬರ್ತಿದ್ದ ಹಾಗೆ ಅಮ್ಮ ನಿಮಗೆ ಕೆಲಸ ಹಚ್ಚಿಬಿಟ್ಲಾ? ಭೂಮಿಯ ಮಾತಿಗೆ ಭಾಮ ಮುಖದಪ್ಪ ಮಾಡಿಕೊಂಡರು. ಇಲ್ಲ ಭೂಮಿ, ಸುಮ್ಮನೆ ಕೂತ್ ಬೇಜಾರಾಗ್ತಾ ಇತ್ತು ಅಂತ ನಾನೇ ಅಡುಗೆ ಮನೆ ಕಡೆ ಬಂದೆ ಎಂದಳು ಭಾರತಿ. ದನಿಯಲ್ಲಾಗಲಿ ನಡವಳಿಕೆಯಲ್ಲಾಗಲಿ ಅತಿ ವಯ್ಯಾರ ತೋರದ ಭಾರತಿ ಭೂಮಿಗೆ ಹಿಡಿಸಿದ್ದಳು. ಎಲ್ಲಾ ಸರಿ ಹೋದರೆ ಈ ಮನೆಗೆ ಸೊಸೆಯಾಗಿ ಬರುವ ಹುಡುಗಿ ಎನ್ನುವ ಆತ್ಮೀಯತಂತೂ
ಅರಿಯದೆ ಭೂಮಿಯ ನಡವಳಿಕೆಯಲ್ಲಿ ಸೇರಿ ಹೋಗಿತ್ತು. ಭಾರತಿಗೆ ಮಾತ್ರ ಅದಾವುದರ ಅರಿವು ಇಲ್ಲದೆ ಸಹಜ ನಡವಳಿಕೆ ತೋರುತ್ತಿದ್ದಳು. ಭಾರತಿ, ನೀನು ಒಂದು ತಟ್ಟೆ ಇಟ್ಕೊಂಡ್ಬಿಡಮ್ಮ, ಇವ್ರಗಳ ಜೊತೆ ನಿನ್ನೂಟ ಕೂಡ ಮುಗಿದು ಬಿಡ್ಲಿ. ಭಾಮ ಹೇಳಿದಾಗ ಭಾರತಿ ಬದಲು ಹೇಳದೆ ಭೂಮಿಯ ಪಕ್ಕ ತಟ್ಟೆ ಇಟ್ಟುಕೊಂಡಳು. ತಟ್ಟೆ ತುದಿಗೆ ಬಡಿಸಿದ್ದ ಪಲ್ಯದ ಜೊತೆಗೆ ಮೃದುವಾದ ಚಪಾತಿಯ ರುಚಿ ಇಂದು ಅಡಿಗೆ ಮಾಡಿದ್ದು ಭಾಮ ಅಲ್ಲ ಎನ್ನುವುದನ್ನು ಸಾರಿತ್ತು. ಅಡಿಗೆ ರುಚಿ ನಾಲಿಗೆಗೆ ಒಪ್ಪಿದಂತೆ ಮನಸ್ಸಿಗೂ ಒಪ್ಪಿತ್ತು. ಎಲ್ಲರ ತಟ್ಟೆಯೂ ಖಾಲಿಯಾಗಿದ್ದು ಅಡುಗೆ ಇಷ್ಟವಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಅನಿಲ, ಭೂಮಿ ಎಂದಿನಂತೆ ಮಾತನಾಡುತ್ತಾ ಊಟ ಮಾಡಿದರೆ ಭಾರತಿ ಮೌನವಾಗಿ ತನ್ನೂರಿನ ನೆನಪಲ್ಲಿ ಊಟ ಮುಗಿಸಿದಳು. ತನ್ನ ಊಟ ಮುಗಿಸಿದ ಮೇಲೆ ಭಾಮ ಅವರನ್ನು ಕೂರಿಸಿ ಊಟ ಬಡಿಸುತ್ತಾ ಆತ್ಮೀಯವಾಗಿ ಮಾತನಾಡುತ್ತಾ ಕುಳಿತ ಭಾರತಿಯನ್ನು ಅಕಸ್ಮಾತಾಗಿ ಅಲ್ಲಿ ಬಂದು ನೋಡಿದ ಅನಿಲ್ನಿಗೆ ಅವಳ ನಡೆ ಮೆಚ್ಚುಗೆಯಾಗಿತ್ತು. ಇದೇ ನೋಡಿ ನನ್ನ ಸಾಮ್ರಾಜ್ಯ, ತನ್ನ ಪುಟ್ಟ ಹೂವಿನ ತೋಟಕ್ಕೆ ಕರೆತಂದಿದ್ದಳು ಭೂಮಿ. ಬಂದ ಒಂದೆರಡು ದಿನದಲ್ಲೇ ಭೂಮಿ ಭಾರತೀಯ ಮಧ್ಯೆ ಸ್ನೇಹದ ಬಳ್ಳಿ ಚಿಗುರಿತ್ತು. ನಮ್ಮೂರಲ್ಲಿ ಒಳ್ಳೊಳ್ಳೆ ದಾಸವಾಳದ ಗಿಡ ಇದೆ. ಮುಂದಿನ ಸಾರಿ ಊರಿಂದ ಬರ್ಬೇಕಾದ್ರೆ ಅಲ್ಲಿಂದ ಕಡ್ಡಿಗಳನ್ನ ತರ್ತೀನಿ. ನಿಮ್ ತೋಟದಲ್ಲಿ ನಡಿ. ನಂದಿ ಬಟ್ಲು, ಕಣಗ್ಲೆ, ಗಂಟೆ ಹೂವಿನ ಗಿಡ, ಹಿಂಗ್ ತುಂಬಾ ಗಿಡಗಳಿದಾವೆ ನಮ್ಮ ಹಿತ್ಲಲ್ಲಿ. ಅದನ್ನೆಲ್ಲ ತರ್ತೀನಿ. ಭೂಮಿಯ ಜೊತೆ ಅವಳ ತೋಟದಲ್ಲಿ ಭೂಮಿಯ ಗಿಡಗಳಿಗೆ ನೀರು ಉಣಿಸುತ್ತಾ ಹೇಳ್ತಿದ್ದಳು ಭಾರತಿ. ತಗೊಂಡ್ ಬನ್ನಿ, ಎಲ್ಲ ನೆಡೋಣ. ನಂಗಂತೂ ಗಿಡ ನೆಡೋದು, ಅದ್ರ ಆರೈಕೆ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಯಾರೂ ಹೆಚ್ಚಾಗಿ ಆಸಕ್ತಿ ತೋರಿಸಿದ ತನ್ನ ಪುಟ್ಟ ಹೂವಿನ ತೋಟಕ್ಕೆ ಭಾರತಿ ಬಂದಿದ್ದು ಭೂಮಿಗೆ ಖುಷಿ ನೀಡಿತ್ತು. ಭೂಮಿಯ ಮನಸ್ಸಿನಲ್ಲಿ ಭಾರತಿ ತನ್ನ ತವರಿಗೆ ಸೊಸೆಯಾಗಿ ಬರಲು ತಕ್ಕ ಹುಡುಗಿ ಎಂಬ ಭಾವನೆ ಮೊಳಕೆ ಹೊಡೆದಿದ್ದರೆ, ಭಾರತೀಯ ಮನದಲ್ಲಿ ಮಾತ್ರ ಭೂಮಿ ಬಗ್ಗೆ ಸ್ನೇಹದ ಜೊತೆಗೆ ಜೀವನದ ಸಂಘರ್ಷದಲ್ಲಿ ನೊಂದವಳು ಎಂಬ ಕರುಣೆ ಕೂಡ ಮೂಡಿತ್ತು. ಸ್ವಭಾವತಃ ಮೃದು ಮನಸ್ಸಿನ ಹುಡುಗಿಯಾಗಿದ್ದ ಭಾರತಿ ಭೂಮಿಗೆ ದೇವರಿಂದ ಆಗಿರುವ ಅನ್ಯಾಯಕ್ಕೆ ಮರುಗಿದ್ದಳು. ತನ್ನಿಂದ ಯಾವುದೇ ಕಾರಣಕ್ಕೂ ಆ ಜೀವಕ್ಕೆ ನೋವಾಗಬಾರದು ಎಂಬ ಎಚ್ಚರಿಕೆಯಲ್ಲೇ ಇದ್ದಳು. ಅಕ್ಕ, ನಾಳೆಗೆ ಇಡ್ಲಿಗೆ ನೆನೆ ಹಾಕಿದ್ದೀನಿ. ಶೋಭನಾ ಜಾನಕಿಗೆ ವರದಿ ಒಪ್ಪಿಸುತ್ತಿದ್ದಳು. ಸರಿ, ಹಾಗಿದ್ರೆ ತೆಂಗಿನಕಾಯಿ ತುರಿಯೋದೇನಾದ್ರೂ ಇದ್ರೆ ಕೊಡು, ತುರಿದು ಬಿಡ್ತೀನಿ. ಇಡ್ಲಿಗೆ ಕಾಯಿ ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಜಾನಕಿಯ ಮಾತಿಗೆ, ಆದ್ರೂ ಅಕ್ಕ, ಮನೇಲಿ ಈಗ ದಿನ ತಿಂಡಿ ಮಾಡಿದ್ರು ನೀವು ಮಾತ್ರ ತಿನ್ನದೇ ಇಲ್ವಲ್ಲ. ಮೊದ್ಲಿನ ಹಾಗೇನೆ ಸೀದಾ ಮಧ್ಯಾಹ್ನದ ಊಟನೇ ಮಾಡ್ತೀರಿ, ಹುಸಿಕೋಪದಿಂದ ಹೇಳಿದರು ಶೋಭನಾ. ಜಾನಕಿಯ ಶುದ್ಧ ಪ್ರೇಮದ ಅರಿವಾದ ದಿನದಿಂದ ಶೋಭನಾ ಒಡ ಹುಟ್ಟಿದ ಅಕ್ಕನಿಗಿಂತ ಹೆಚ್ಚು ಗೌರವ ನೀಡುತ್ತಾರೆ ಜಾನಕಿಯವರಿಗೆ. ಅಡಿಗೆ ಮನೆ ಆಡಳಿತದಿಂದ ಹಿಡಿದು ದುಡ್ಡು ಕಾಸಿನ ವ್ಯವಹಾರ ಎಲ್ಲವನ್ನೂ ಸ್ವತಃ ಜಾನಕಿಯೇ ಶೋಭನಾರ ಕೈಗಿಟ್ಟರೂ ಜಾನಕಿಯ ಒಪ್ಪಿಗೆ ಇಲ್ಲದೆ ಯಾವುದೇ ನಿರ್ಣಯ ತೆಗೆದುಕೊಳ್ಳುವುದಿಲ್ಲ ಶೋಭನಾ. ಅಕ್ಕ, ಇವತ್ತೇನ್ ಅಡಿಗೆ ಮಾಡೋದು ಎನ್ನೋದ್ರಿಂದ ಹಿಡಿದು ಅಕ್ಕ ಈ ವಾರ ಹಾಲಿನ ದುಡ್ಡು ಇಷ್ಟ ಆಗಿದೆ ಎನ್ನೋವರೆಗೂ ಜಾನಕಿಯ ಗಮನಕ್ಕೆ ಎಲ್ಲವನ್ನೂ ತರುತ್ತಾರೆ. ಮನೆಯ ಸೊಸೆಯರಿಬ್ಬರು ಸ್ವಂತ ಅಕ್ಕ ತಂಗಿಯ ಹಾಗೆ ಹೊಂದಿಕೊಂಡಿರುವುದು ಒಂದು ಸಣ್ಣ ನೆಮ್ಮದಿಯೇ ಯಶೋದಮ್ಮನಿಗೆ. ಅಯ್ಯೋ, ಬೆಳಿಗ್ಗೆ ತಿಂಡಿ ತಿನ್ನೋ ಅಭ್ಯಾಸನೇ ಬಿಟ್ಟು ಹೋಗಿದೆ ಶೋಭಾ. ತಿಂಡಿ ತಿಂದ್ರೆ ಊಟ ಸೇರೋದಿಲ್ಲ, ಮಧ್ಯಾಹ್ನದ ಊಟ ತಡ ಆದ್ರೆ ರಾತ್ರಿ ಊಟಕ್ಕೂ ತೊಂದ್ರೆ. ಮಕ್ಕಳು ಕಾಲೇಜಿಗೆ ಹೋಗುವಾಗ ಖಾಲಿ ಹೊಟ್ಟೆಲ್ ಹೋಗ್ಬಾರ್ದು ಅಂತ ತಾನೇ ತಿಂಡಿ ಮಾಡೋದು. ಅವ್ರ ಹೊಟ್ಟೆ ತುಂಬಾ ತಿಂದ್ರೆ ನಮಗ್ ನೆಮ್ಮದಿ ಎಂದರು ಜಾನಕಿ. ನಿತ್ಯ, ಶ್ರದ್ಧಾ ಇಬ್ಬರಿಗೂ ದೊಡ್ಡಮ್ಮನ ಮೇಲೆ ಪ್ರೀತಿಯ ಜೊತೆ ಭಕ್ತಿ. ತಮ್ಮ ಮೇಲೆ ಅವರು ಇಟ್ಟಿರುವ ಅಗಾಧ ಪ್ರೀತಿಯ ಬಗ್ಗೆ ಗೌರವ. ಜಾನಕಿ ಘನಪಾಟಿ ಕುಟುಂಬದ ಗಂಗೆ ಇದ್ದಂತೆ. ಗಂಗೆ ಹೇಗೆ ತನ್ನ ಮಡಲಿಗೆ ಬಂದವರೆಲ್ಲರ ಪಾಪ ಕಳೆದು ಜೀವಕ್ಕೆ ಅಮೃತ ಸಮಾನ ಜಲ ನೀಡುವಳೋ, ಹಾಗೆ ಜಾನಕಿ ಎಲ್ಲರ ಕೋಪ ತಾಪ ಸಹಿಸಿ ತನ್ನ ಪ್ರೀತಿಯ ಸುಧಿಯನ್ನು ಸಮಾನವಾಗಿ ಹಂಚುವ ಅಪರೂಪದ ಅನರ್ಘ್ಯ ರತ್ನ. ಅಭಿ ಅಂಜಲಿಗೆ ಮಮತೆಯ ಮಡಿಲಾಗಿ, ಶೋಭನಾಳಿಗೆ ಅಕ್ಕರೆಯ ಅಕ್ಕನಾಗಿ, ನಿತ್ಯ, ಶ್ರದ್ಧಾ ಇಬ್ಬರಿಗೂ ದೊಡ್ಡಮ್ಮನಾಗಿ ಮಮತೆ ಉಣಿಸುವ ಕರುಣಾಮಯೇ ಜಾನಕಿ ಬಯಸುವ ಅಮ್ಮನ ಮಡಿಲು ಮಾತ್ರ ಭೂಮಿಯದ್ದು. ಭೂಮಿ ಒಮ್ಮೊಮ್ಮೆ ಜಾನಕಿಯ ಅಮ್ಮನಾದರೆ ಮತ್ತೊಮ್ಮೆ ಮಗಳು, ಮಗದೊಮ್ಮೆ ಅಕ್ಕ, ಇನ್ನೊಮ್ಮೆ ಅಜ್ಜಿ. ಒಟ್ಟಿನಲ್ಲಿ ಜಾನಕಿಯ ಜೀವನದಲ್ಲಿ ಯಾರೇ ಬಂದರೂ ಯಾರೇ ಹೋದರೂ ಭೂಮಿಯ ಸ್ಥಾನ ಮಾತ್ರ ಅಚಲ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದಾದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.